ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೇಂದ್ರ ಸರ್ಕಾರದಿಂದ ದಲಿತ ಹಿಂದುಳಿದ ವರ್ಗಗಳ ನಿರ್ಲಕ್ಷ್ಯ. ಸುದ್ದಿಯ ವಿವರ. ಕೇಂದ್ರದಲ್ಲಿ ಬಿಜೆಪಿಯು ಅನ್ಯ ಮಾರ್ಗದಿಂದ ಅಧಿಕಾರಕ್ಕೆ ಬಂದಿದ್ದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯವೆದುರಾಗಿದೆ. ಅದನ್ನು ರಕ್ಷಣೆ ಮಾಡಲು ಕಾಂಗ್ರೆಸ್ ಹೋರಾಟ ಅನಿವಾರ್ಯವಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕೆವಿ ಗೌತಮ್ ತಿಳಿಸಿದರು. ಕೆಪಿಸಿಸಿಗೆ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬಿಜೆಪಿ ಆಡಳಿತದಲ್ಲಿ ಬಡವರು, ದಲಿತರು, ಹಿಂದುಳಿದ ವರ್ಗಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಅಂಬಾನಿ ಮತ್ತು ಅದಾನಿಯಂತಹ ಬಂಡವಾಳಶಾಹಿಗಳ ಕೈ ಬಲಪಡಿಸುತ್ತಿದ್ದಾರೆ. ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿಯನ್ನು ಸೋಲಿಸದಿದ್ದರೆ ನಮ್ಮಗಳ ಭವಿಷ್ಯಗಳೊಂದಿಗೆ ಇಡೀ ವ್ಯವಸ್ಥೆ ಹಾಳು ಮಾಡಲಿದ್ದಾರೆ ಎಂದರು. ಬಿಜೆಪಿ ಸರ್ಕಾರದಿಂದ ಯುವಜನತೆ ಅತಿ ಹೆಚ್ಚು ನಷ್ಟ ಅನುಭವಿಸುತ್ತಿದ್ದಾರೆ. ನಿರುದ್ಯೋಗದ ದರ ಗರಿಷ್ಠ ಮಟ್ಟದಲ್ಲಿದ್ದು ದೇಶದೆಲ್ಲೆಡೆ ಬಿಕ್ಕಟ್ಟಿನ ಪರಿಸ್ಥಿತಿ ಸೃಷ್ಟಿಯಾಗಿದೆ. ರೈತರ ಆದಾಯ ದ್ವಿಗುಣಗೊಳಿಸುವುದು, ಯುವಜನತೆಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಾವಕಾಶ ಮತ್ತು ಕಪ್ಪು ಹಣ ಮರಳಿ ತಂದು ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ 15 ಲಕ್ಷ ರು ಜಮೆ ಮಾಡುವುದಾಗಿ ಹೇಳಿದ ಭರವಸೆಗಳು ಒಂದಾದರೂ ಈಡೇರಿಸಲಿಲ್ಲ. ಅದೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಅಷ್ಟು ಭರವಸೆಗಳನ್ನು ಬಡವರಿಗೆ ಕೊಟ್ಟಿದೆ ಎಂದರು. ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ ಮಾತನಾಡಿ, ಜಿಲ್ಲಾ ಕಾಂಗ್ರೆಸ್ಗೆ ಕೆವಿ ಗೌತಮ್ ಅವರ ನಾಯಕತ್ವದ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಿಗೆ ಹುಮ್ಮಸ್ಸು ತರಬೇಕು ಎಂದರು. ನಗರ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಅಫ್ಸರ್, ಸಿಂಡಿಕೇಟ್ ಸದಸ್ಯ ಸೀಸಂದ್ರ ಗೋಪಾಲಗೌಡ, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೈಶಿ ಕುಮಾರ್, ವೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಉರುಟ ಅಗ್ರಹಾರ ಚೌಡರೆಡ್ಡಿ, ಸೂಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೆಂಶೆಟ್ಟಹಳ್ಳಿ ಸುರೇಶ್, ಕೋಮೂಲ್ ನಿರ್ದೇಶಕರಾದ ಚೆಂಚಿಪಲೆ ಪಿ ರಮೇಶ್, ಶಂಶೀರ್, ಮುಖಂಡರಾದ ರಾಜಕಲ್ಲಹಳ್ಳಿಯಲ್ಲಿ ಕೆಸಿ ಶ್ರೀನಿವಾಸ್, ಬೆಳಗಾನಹಳ್ಳಿ ಮುನಿವೆಂಕಟಪ್ಪ, ಕಾದ್ರಿಪುರ ಬಾಬು, ಗೋವಿಂದರಾಜು, ವೀರೇಂದ್ರ ಪಾಟೀಲ್, ನಾರಾಯಣಸ್ವಾಮಿ ಇನ್ನಿತರ ಕಾರ್ಯಕರ್ತರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಸೀಟ್ಗಳು ಗೆಲ್ತಾರೆ, 245 204 ಗೆಲ್ತಾರೆ, 205 ಗೆಲ್ತಾರೆ. ಅಂತ ಕೆಲಸ ಏನ್ ಮಾಡ್ಬಿಟ್ಟಿದ್ರು ಅಥವಾ ಏನು ಸತ್ತೋಗಿದ್ರು, ಯಾವ ಅನುಕಂಪದ ಆಧಾರದ ಮೇಲೆ 204 ಸೀಟ್ ಬಂದಿದೆ ಅನ್ನೋದೇನೂ ಇಲ್ಲ. ಬರೀ ಮೋಸ. ಈ SIR ಅಲ್ಲಿ ಯಾರ್ಯಾರು ಬಿಜೆಪಿ ಓಟ್ ಹಾಕಲ್ಲ ಅಂತ ಓಟ್ಗಳೆಲ್ಲ ತೆಗೆದು ಬೇರೆ ರಾಜ್ಯಗಳಿಂದ ಬೋಗಸ್ ವೋಟರ್ಸ್ನ ಕರ್ಕೊಂಡ್ಬಂದು ವೋಟ್ ಹಾಕಿಸಿ ಅವರು ಇವತ್ತು ಬಿಹಾರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಮೋಸದಿಂದ ಯಾವ ಮಟ್ಟಕ್ಕೆ ಗೆಲ್ಬೋದು ಅಂತ. ಮೊನ್ನೆ ತಮಿಳುನಾಡಲ್ಲಿ ಕೂಡ 94 ಲಕ್ಷ ತೆಗೆದಿದ್ದಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ 1 ಕೋಟಿ ತೆಗೆದಿದ್ದಾರೆ. ನೆಕ್ಸ್ಟ್ ನಮಗೂ ಬರ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. SIR ಮಾಡುವಾಗ ನಾವು ಏನು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋಗಿ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏನ್ ಮಾಡ್ತಾರೆ, BLOಗಳು ಯಾರು ಮಾಡ್ತಾರೆ ಅವ್ರ ಹಿಂದೆ ಬಿದ್ದು ಪ್ರತಿಯೊಬ್ಬರ ಓಟು ಹಾಕ್ಸುವಂತ ಪ್ರತಿ ಓಟಲ್ಲಿ ಎಂಟರ್ ಆಗಬೇಕು ವೋಟರ್ ಲಿಸ್ಟ್ಗೆ. ಆ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಬಹಳ ಕಷ್ಟವಾದ ವಾತಾವರಣ ಬರ್ತದೆ. ಏನೇ ಆಗಲಿ, ಇದು ರಾಷ್ಟ್ರದ ವಿಚಾರ. ಪಕ್ಷದ ನಾವು ಪಕ್ಷ ಹೇಗೆ ಬೆಳೆಸಬೇಕು ಅಂತ ಹೇಳಿ ದಿನನಿತ್ಯ ನಾವು ಸಭೆಗಳು ಮಾಡ್ತಾ ಇರ್ತೀವಿ. ನಿಮಗೆ ಕೋಲಾರಕ್ಕೆ ನೂತನವಾಗಿ 2 ಉತ್ತಮ ಅಧ್ಯಕ್ಷಗಳನ್ನ ಪಕ್ಷ ಕೊಟ್ಟಿದೆ. ಪಕ್ಷ ಕೋಲಾರದ ಮಟ್ಟಿಗೆ ಬಹಳ ಸದೃಢವಾಗಿ ಬೆಳಿಬೇಕಂತ ಹಾರೈಸ್ತಾ ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿದ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ